So, okay, third type are the problems. So, consider x divided by x minus 1, x minus 2 into x minus 3. So, corresponding partial fractions. So, numerator px square plus qx plus r form ಅಲ್ಲಿ ಇದೆ. So, but p so 0 ಆಗಿದೆ, r ಕೂಡ 0 ಆಗಿದೆ, q is 1 ಆಗಿದೆ, ಹಾಗಾಗಿ so x ಮಾತ್ರ ಇದೆ ನ್ಯೂಮರೇಟರ್. ಓಕೆನಾ? ಕರೆಸ್ಪಾಂಡಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಏನು? ಸೊ a divided by x minus 1, so right, plus b divided by x minus 2 plus c divided by x minus 3. ರೈಟ್. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಎಲ್ಸಿಎಂ ಅನ್ನು ಮಾಡಬೇಡಿ, ಸೊ ಲೆಂತಿ ಆಗುತ್ತೆ. ಈಕ್ವಿಟಿ ದ ಕೋಎಫಿಷಿಯಂಟ್ ಆಫ್ ಇಲ್ಲಿ ಸೊ 3 ಟರ್ಮ್ಸ್ ಇರೋದ್ರಿಂದ ಎಕ್ಸ್ ಕ್ಯೂಬ್ ಅಲ್ಲಿ ಬರುತ್ತೆ, ಸೊ ಪಾಲಿನಾಮಿಯಲ್. ಸೊ ಹಾಗಾಗಿ ಈಕ್ವಿಟಿ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಈಕ್ವಿಟಿ ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ಈಕ್ವಿಟಿ ದ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ನಿಮಗೆ ಸೊ 3 equations in 3 ವೇರಿಯೇಬಲ್ಸ್ ಬರುತ್ತೆ, ಅಂದ್ರೆ ಸೈಮಲ್ಟೇನಿಯಸ್ ಈಕ್ವೇಷನ್ ಇನ್ 3 ವೇರಿಯೇಬಲ್ಸ್ ಬರುತ್ತೆ. ವೆರಿ ಲೆಂತಿ ಪ್ರೊಸೆಸ್ ಆಗುತ್ತೆ. ಅದಕ್ಕೆ ನೋಡಿ ಇಲ್ಲಿ 1 by 1. ಸೊ ಫಸ್ಟ್ ಫ್ಯಾಕ್ಟರ್ ಎಕ್ಸ್ ಮೈನಸ್ 1 ಇದೆ, ಫಸ್ಟ್ ಫ್ಯಾಕ್ಟರ್ ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಅಂದ್ರೆ ಏನಾಗುತ್ತೆ, ಸಪೋರ್ಟ್ ಸೊ ಏನ್ ಮಾಡಿ ಇಲ್ಲಿ ಎಕ್ಸ್ ಮೈನಸ್ 1 ಯಾವಾಗ 0 ಆಗುತ್ತೆ ನೋಡಿ, ಎಕ್ಸ್ ಮೈನಸ್ 1 0 ಆಗದೆ ಯಾವಾಗ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಟ್ಟಾಗ, ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡಿ, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಅಥವಾ ಇದನ್ನ ಸೊ ಫಸ್ಟ್ ಸೊ ಎಲ್ಸಿಎಂ ಮಾಡ್ಬಿಡಿ. ಸೊ ಎಲ್ಸಿಎಂ ಮಾಡೋದು ಏನಾಗುತ್ತೆ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಸೊ ಎಕ್ಸ್ ಮೈನಸ್ 1 so into x minus 2 into x minus 3. So right, so a into product of two terms, so andre x minus 2 into x minus 3 plus b into product of first and last term, so x minus 1 into x minus 3 plus c into so first two terms product x minus 1 into x minus 2. So in multiplications ಮಾಡಬೇಡಿ next. So divided by what, x minus 1, x minus 1, x minus 2, x minus 3. Right? So ಇವೆರಡು ಕ್ಯಾನ್ಸಲ್ ಆಗ್ತಾವ. ಸೊ ನೀವು ಡಿನಾಮಿನೇಟರ್ ಟರ್ಮ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ. ಎಸ್ ನೋಡಿ, ಫಸ್ಟ್ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಫಸ್ಟ್ ಫ್ಯಾಕ್ಟರ್ ಯಾವಾಗ 0 ಆಗುತ್ತೆ ನೋಡಿ. ಸೊ x minus 1 so when it becomes 0, x is equal to 1 ಕೊಟ್ಟಾಗ, ಹಾಗಾಗಿ ಏನ್ ಮಾಡಿದ್ರೆ put x is equal to 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಯಾವ ಈಕ್ವೇಷನ್ಸ್ ಅಲ್ಲಿ? ಈ ಈಕ್ವೇಷನ್ಸ್ ಅಂದ್ರೆ ಏನಾಯ್ತು, x is equal to 1 ಕೊಟ್ರೆ ಸೊ x is equal to 1, so 1 is equal to, so right ನೋಡಿ ಇಲ್ಲಿ 1 ಕೊಡ್ತಿದಾಗೇನೆ 1 minus 1 0 ಅಂದ್ರೆ ಟೋಟಲ್ 0 ಆಯ್ತು. ಇಲ್ಲಿ x is equal to 1 ಕೊಡ್ತಾ ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ಸೊ ಈ ಎರಡು ಟರ್ಮ್ 0 ಆಗ್ತದೆ. ಉಳ್ಕೊಳ್ಳೋದು ಯಾವುದು, ಇದು 1 ಟರ್ಮ್ ಉಳ್ಕೊಳ್ಳುತ್ತೆ. ಅಂದ್ರೆ a ಇಂಟು so 1 minus 2, so 1 minus 3 ಅಷ್ಟೇ ಉಳ್ಕೊಳ್ಳೋದು. ಸೊ b into 0 into 1 minus 3 plus c into 1 minus 1 0 into 1 minus 2 ಅಂದ್ರೆ ಸೊ ಇವೆರಡು ಫ್ಯಾಕ್ಟರ್ 0 ಆಗ್ತವ. ಎಸ್, ಹಾಗಾದ್ರೆ 1 is equal to what, so a into minus 1 into minus 2 ಅಂದ್ರೆ ಆಯ್ತು minus 1 into minus 2, so plus 2 ಆಯ್ತು. ಸೊ ಅಂದ್ರೆ ಆಯ್ತು 1 by 2 is equal to what, a. ಸೊ ರೈಟ್, ಸೊ a ವ್ಯಾಲ್ಯೂ ಕ್ಯಾಲ್ಕುಲೇಟ್ ಈ ರೀತಿನೂ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್, ಸೊ ಫಸ್ಟ್ ಫ್ಯಾಕ್ಟರ್ ಯಾವಾಗ 0 ಆಗ್ತದೆ ಅಂತ ನೋಡಿ, x is equal to 1 ಕೊಟ್ಟಾಗ. ನೆಕ್ಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಯಾವಾಗ 0 ಆಗುತ್ತೆ ನೋಡಿ, x minus 2. ಹಾಗಾದ್ರೆ put x is equal to ಏನು ಕೊಡೋಣ, 2 ಕೊಡೋಣ. ಸೊ ಇದೇ ಈಕ್ವೇಷನ್ಸ್ಗೆ ಏನಾಗುತ್ತೆ, ಸೊ 2 is equal to ನೋಡಿ, ಸೊ 2 minus 2 0 ಆಯ್ತು, ಅಂದ್ರೆ ಟೋಟಲ್ ಫಸ್ಟ್ ಟರ್ಮ್ 0 ಆಯ್ತು. ಇಲ್ಲಿ ನೋಡಿ, ಸೊ x is equal to 2 ಕೊಟ್ರೆ 2 minus 2, ಸೊ ಸಿ ಟರ್ಮ್ ಇರ್ತಕ್ಕಂಥ 0 ಆಯ್ತು. ಅಂದ್ರೆ ಯಾವ್ದು ಉಳ್ಕೊಳ್ಳುತ್ತೆ, ಬಿ ಟರ್ಮ್ ಮಾತ್ರ ಸೊ ಉಳ್ಕೊಳ್ಳುತ್ತೆ. ಅಂದ್ರೆ ಬಿ ಇಂಟು ಸೊ 2 minus 1 ಇಂಟು ಸೊ ರೈಟ್, ಸೊ 2 minus 3. ಓಕೆ, ಸೊ 2 is equal to, ಸೊ 2 minus 1 is 1, ರೈಟ್, 2 minus 3 is minus 1 ಅಂದ್ರೆ ಆಯ್ತು minus b. ಹಾಗಾದ್ರೆ b is equal to what, minus 2. b is equal to minus 2. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಫ್ಯಾಕ್ಟರ್ಸ್ ಯಾವಾಗ 0 ಆಗುತ್ತೆ ನೋಡಿ. ಸೊ ಥರ್ಡ್ ಫ್ಯಾಕ್ಟರ್ ಯಾವಾಗ 0 ಆಗುತ್ತೆ ಅಂದ್ರೆ x is equal to 3 ಕೊಟ್ಟಾಗ. ಹಾಗಾದ್ರೆ put x is equal to 3. ಸೊ ಇದೇ ಈಕ್ವೇಷನ್ಸ್ x is equal to 3 ಕೊಡಿ. ಹಾಗಾದ್ರೆ x is equal to 3 ಕೊಟ್ರೆ 3 is equal to
ನೋಡಿ ಫಸ್ಟ್ x is equal to 3 ಕೊಟ್ರೆ ಫಸ್ಟ್ ಫ್ಯಾಕ್ಟರ್ 0 ಆಗುತ್ತಾ, ಸೊ x is equal to 3 ಕೊಟ್ರೆ ಸೆಕೆಂಡ್ ಸೊ ಟರ್ಮ್ 0 ಆಗುತ್ತಾ, ಸೊ ಲಾಸ್ಟ್ ಟರ್ಮ್ ಒಂದು ಉಳಿಯುತ್ತೆ c ಇಂಟು ಸೊ 3 minus 1 into 3 minus 2. So okay, so 3 is equal to, so 3 minus 1 is 2 and 2c, so 3 minus 2 is 1. Okay, so c is equal to, so 3 by 2, c is equal to 3 by 2. So a b c ಬಂತು, ಗೊತ್ತಾಗ್ತಿದ್ಯಾ? ಸೊ ಯಾವಾಗ ಸೊ ಥರ್ಡ್ ಟೈಪ್ ಬಂದಾಗ ಸೊ ಎ ಬಿ ಸಿ ನ ಈ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಲ್ಲೂ ಅಷ್ಟೇನೆ ಫಸ್ಟ್ ಫಾರ್ಮ್ ಅನ್ನು ಇದೇ ಮೆಥಡ್ ಅಲ್ಲೂ ಕೂಡ ಸಾಲ್ವ್ ಮಾಡಬಹುದು. ನಿಮ್ಗೆ ಯಾವ್ದು ಒನ್ ಸೊ ಮೋರ್ ಈಸಿ ಅನ್ಸುತ್ತೆ ಅದನ್ನು ಮಾಡ್ಕೊಳ್ಳಿ. ಯಾಕೆ ಅದನ್ನೇ ಸ್ವಲ್ಪ ಅಡಾಪ್ಟ್ ಮಾಡಿದೀನಿ ಅಂತಂದ್ರೆ ಫಸ್ಟ್ ಮೆಥಡ್ ಏನೆ. ಸೊ ನಾವಲ್ಲಿ ಯಾವ್ದ್ರಲ್ಲಿ ಸೊ ಆರ್ ಫಾರ್ಮುಲಾದ ಮೇಲೆ ನೋಡ್ಬೇಕಾದ್ರೆ ಸೊ linear polynomial divided by quadratic polynomial and linear polynomial divided by square root of quadratic polynomial ಅಲ್ಲಿ equaling the quotient of x equaling the quotient of constant term ಅಂತ ನೋಡಿದ್ವಲ್ಲ, ಅದಕ್ಕೆ ಇದನ್ನು ಇಲ್ಲೂ ಕೂಡ ಅದನ್ನ ಸೊ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದೀನಿ. ನೋ ಪ್ರಾಬ್ಲಮ್. ಎರಡರಲ್ಲಿ ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಸೊ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಅನ್ನ ಸಾಲ್ವ್ ಮಾಡಬಹುದು. ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಸೊ equaling the quotient of x equaling the quotient of constant term ಸೊ ನೋಡಬಹುದು. ಸೊ 2 unknown constant ಬಂದಾಗ equaling the quotient of x equating the constant term is best. ಸೊ 3 unknowns ಬಂದಾಗ ಈ ಮೆಥಡ್ ಅನ್ನೇ ಫಾಲೋ ಮಾಡಬೇಕು. ಬಟ್ ಈ ಮೆಥಡ್ ತಗೊಂಡೋಗಿ ನೀವು ಸೊ ಅಲ್ಲಿ ಪ್ರೀವಿಯಸ್ ಒಂದು ಕಾನ್ಸೆಪ್ಟ್ ಅಲ್ಲಿ ಜಾಯಿನ್ ಮಾಡಕ್ ಆಗಲ್ಲ. ಓಕೆ, ಸೊ ಹಾಗಾದ್ರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಗೊತ್ತಾಯ್ತು. ಸೊ ರೈಟ್, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ. ಓಕೆ, ಸೊ ವಾಟ್ ಈಸ್ ಎ? ಎ ಇಸ್ ಈಕ್ವಲ್ ಟು 1/2 ರೈಟ್. ಹಾಗಾದ್ರೆ ಸೊ ಈಕ್ವೇಶನ್ಸ್ ಏನಾಗುತ್ತೆ? ಸೊ ಎಕ್ಸ್ ಡಿವೈಡೆಡ್ ಬೈ ಸೊ ರೈಟ್ ಎಕ್ಸ್ ಮೈನಸ್ 1 x minus 2 into x minus 3. So a is what? 1/2. And 1 divided by 2 into x minus 1. Plus b is what? Minus 2. And minus 2 divided by x minus 2. What is c? 3/2. And so 3/2 into x minus 3. Right? Another form of integrand. ಸೊ ಈ ಇಂಟಿಗ್ರಾಂಡ್ ಅನ್ನು ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಕರೆಕ್ಟಾ? ಎಸ್. ಹಾಗಾದ್ರೆ ಇಂಟಿಗ್ರೇಷನ್ಸ್ ಏನಾಯ್ತು? ಐ ಇಸ್ ಈಕ್ವಲ್ ಟು ಸೊ ಇಂಟಿಗ್ರೇಷನ್ ಆಫ್ ಸೊ ಇಂಟಿಗ್ರಾಂಡ್ ಬದಲು ಏನ್ ಬರೀಬಹುದು? ನ್ಯೂ ಇಂಟಿಗ್ರಾಂಡ್ ಬರೀಬಹುದು. ಸೊ ಎಸ್ ಹಾಗಾದ್ರೆ 1/2 ಅಂದ್ರೆ 1/2 ಎಸ್ ಎಕ್ಸ್ ಮೈನಸ್ 1 ಸೊ ಮೈನಸ್ 2 ಡಿವೈಡೆಡ್ ಬೈ ವಾಟ್? ಎಕ್ಸ್ ಮೈನಸ್ 2 ಪ್ಲಸ್ 3 ಡಿವೈಡೆಡ್ ಬೈ ವಾಟ್? ಸೊ 2 ಇಂಟು ಎಕ್ಸ್ ಮೈನಸ್ 3 ಸೊ ಇಂಟು ಓಲ್ಡ್ dx. ರೈಟ್? According to property of integrations, so 1/2 is constant, take outside, integration of 1 over x minus 1, so into dx, minus 2 is constant, take outside, integration of 1 over x minus 2 into dx, so 3/2 is constant, take outside, integrations of 1 over, so x minus 3 into dx. Yes, so 1/3, so 1/2 into, what is the integration of 1 over x minus 1? So log of modulus of x minus 1 minus 2. What is the integration? So log of modulus of x minus 2 plus so 3/2 into so log of modulus of x minus 3 plus integration constant. This is the required primitive of given integration. Okay. So next one observe ಮಾಡಿ. So ಈ ಪ್ರಾಬ್ಲಮ್ ಅನ್ನ ಫೋರ್ತ್ ಮೆಥಡ್ ಅಲ್ಲೂ ಕೂಡ ಸಾಲ್ವ್ ಮಾಡಬಹುದು. ಎಸ್, ಫಿಫ್ತ್ ಮೆಥಡ್ ಅಲ್ಲಿ ಸೊ ಅಥವಾ ಇದನ್ನ ಥರ್ಡ್ ಮೆಥಡ್ ಅಲ್ಲೂ ಸಾಲ್ವ್ ಮಾಡಬಹುದು. ಓಕೆ, ಸೊ ಇದನ್ನ ಸ್ವಲ್ಪ ಇಂಟಿಗ್ರಾಂಡ್ ಅನ್ನು ಚೇಂಜ್ ಮಾಡ್ತೀನಿ. ಸೊ ನಮಗೆ ಥರ್ಡ್ ಮೆಥಡ್ ಸ್ವಲ್ಪ ಈಸಿ ಇದೆ, ಸೊ ಸ್ವಲ್ಪ ಸಾಲ್ವ್ ಮಾಡ್ಲಿಕ್ಕೆ. ಸೊ 5x ಡಿವೈಡೆಡ್ ಬೈ ಸೊ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಅನ್ನ ಬರೀಬಹುದಾ? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಬರೀಬಹುದಾ? ಯಾಕೆಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ವರ್ಡ್ ಇದೆ. ರೈಟ್, ಏನ್ರಿ ಬರೀಬಹುದಲ್ಲ ಹೀಗೆ? ಸೊ ಇಲ್ಲಿ ಇಂಟಿಗ್ರಾಂಡ್ ಅನ್ನ ಕನ್ಸಿಡರ್ ಮಾಡಿ. ಸೊ 5x ಡಿವೈಡೆಡ್ ಬೈ ವಾಟ್? ಸೊ ಎಕ್ಸ್ ಪ್ಲಸ್ 1 ಸೊ ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಸೊ ಇದರ ಕರೆಸ್ಪಾಂಡಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಏನು? ಸೊ ಎ ಡಿವೈಡೆಡ್ ಬೈ ಸೊ ಎ ಡಿವೈಡೆಡ್ ಬೈ ವಾಟ್? ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ so x plus 2 plus c divided by so x minus 2. Right? So LCM ತಗೊಳ್ಳಿ. So
right hand side ಅಲ್ಲಿ so 5x divided by x plus 1 so right x plus 2 into x minus 2 so LCM is x plus 1 into x plus 2 into x minus 2 so x plus 1 into x plus 2 into x minus 2 right so a into what x plus 2 into so x minus 2 okay plus b into what x plus 1 into x minus 2 next c into what c into x plus 1 into x plus 2 okay next ನೋಡಿ denominator term cancel ಆಗುತ್ತಾ so ಏನು ನೋಡ್ಕೊಳ್ಳುತ್ತೆ so 5x is equal to so a into what x plus 2 into x minus 2 plus so b into x plus 1 into x minus 2 plus c into x plus 1 into x plus 2 right so ಇವಾಗ ನಾನು ಹೇಳ್ಕೊಡೋದೇನು ಫಸ್ಟ್ ಟರ್ಮ್ ಅಂದ್ರೆ ಫಸ್ಟ್ ಫ್ಯಾಕ್ಟರ್ ಯಾವಾಗ 0 ಆಗುತ್ತೆ ಅಂದ್ರೆ ಫಸ್ಟ್ ಫ್ಯಾಕ್ಟರ್ ಯಾವಾಗ 0 ಆಗುತ್ತೆ x is equal to -1 ಕೊಟ್ಟಾಗ ಹಾಗಾದ್ರೆ put x is equal to -1 ಕೊಡಿ a ವ್ಯಾಲ್ಯೂ ಸಿಗುತ್ತೆ x is equal to -1 ಹಾಗಾದ್ರೆ ಏನಾಯ್ತು ಸೊ -5 x is equal to -5 ಇಲ್ಲಿ ಅಬ್ಸರ್ವ್ ಮಾಡಿ -1 ಕೊಡ್ತಿದ್ದಾಗೆ ಸೊ ಸೆಕೆಂಡ್ ಟರ್ಮ್ ಏನಿದೆ ಟೋಟಲ್ 0 ಆಗುತ್ತೆ x is equal to -1 ಕೊಡಿದ್ರೆ ಥರ್ಡ್ ಟರ್ಮ್ 0 ಆಗುತ್ತೆ ಬಟ್ ಫಸ್ಟ್ ಟರ್ಮ್ 0 ಆಗಲ್ಲ ಅಂದ್ರೆ a into so -1 plus 2 right so -1 minus 2 so -5 is equal to so a into plus 1 minus 3 ಅಂದ್ರೆ ಆಯ್ತು -3 ಅಂದ್ರೆ 5/3 is equal to what a so ಈಸಿಯಾಗಿ a ವ್ಯಾಲ್ಯೂ ಸಿಗುತ್ತೆ right next so x plus 2 0 ಆಗೋದು ಯಾವಾಗ ಅಂತ ನೋಡ್ಕೋಬೇಕು x plus 2 ಯಾವಾಗ 0 ಆಗುತ್ತೆ x is equal to -2 ಕೊಟ್ಟಾಗ put x is equal to what -2 put x is equal to -2 so ಇದೇ equation ಗೆ ಏನಾಗುತ್ತೆ so -10 is equal to 5 into -2 -10 ನೋಡಿ ಇಲ್ಲಿ x is equal to -2 ಕೊಟ್ಟಾಗ ಫಸ್ಟ್ ಟರ್ಮ್ 0 ಆಗುತ್ತೆ ನೆಕ್ಸ್ಟ್ ಥರ್ಡ್ ಟರ್ಮ್ 0 ಆಗುತ್ತೆ ಸೆಕೆಂಡ್ ಟರ್ಮ್ ಆಗಿ ಉಳಿಯುತ್ತೆ ಓಕೆ so b into what so b into so -2 plus 1 next -2 ಓಕೆ ಅಂದ್ರೆ -1 into -4 ಅಂದ್ರೆ ಇದೆ +5 ಅಂದ್ರೆ so -10 is equal to what so -1 into -4 yes here -1 into -4 is +4 right so ಅಂದ್ರೆ ಇದು 4 times b ಅಷ್ಟೇ 5 ಓಕೆನಾ ಇದು -1 ಉಳಿಯುತ್ತೆ so ಇಲ್ಲಿ -4 into -1 +4 ಆಗುತ್ತೆ so into b so what is b so b is equal to so -5/2 right -5/2 so ಡ್ರಾಪ್ ಮಾಡೋಣ so ಇನ್ನೊಂದು ಟರ್ಮ್ ಬೇಕಲ್ಲ ನಮಗೆ c into what yes x plus 1 into x plus 2 okay so ಇದನ್ನ ಪಾರ್ಟಿಷನ್ ಮಾಡ್ಕೊಳ್ಳೋಣ so next x minus 2 ಯಾವಾಗ 0 ಆಗುತ್ತೆ ಅಂತ ನೋಡ್ಕೊಂಡು ನೋಡಬೇಕು ಸೊ ಅಂದ್ರೆ put x is equal to what 2 put x is equal to 2 ಅರ್ಥ ಆಗ್ತಿದೆ ಮಕ್ಕಳ put x is equal to 2 ಇದೇ ಈಕ್ವೇಷನ್ಸ್ ಅಲ್ಲಿ put x is equal to 2 ಕೊಟ್ಟ ನೋಡಿ ಸೊ ಫಸ್ಟ್ ಟರ್ಮ್ 0 ಆಗುತ್ತೆ ಸೆಕೆಂಡ್ ಟರ್ಮ್ 0 ಆಗುತ್ತೆ ಥರ್ಡ್ ಟರ್ಮ್ ಉಳಿಯುತ್ತೆ ಅಂದ್ರೆ 5 2s are 10 so is equal to what c into so 2 plus 1 into 2 plus 2 right so 10 is equal to c into so 2 plus 1 3 so 3 into 4 12 ಅಂದ್ರೆ so 10/12 is equal to c so ಅಂದ್ರೆ ಏನಾಗುತ್ತೆ yes ಇವಾಗ ರಬ್ ಮಾಡ್ಕೋಬಹುದಾ so a ವ್ಯಾಲ್ಯೂ ಹಾಗೆ ಇರಲಿ so b ವ್ಯಾಲ್ಯೂ ಬೇಕು yes 2 5s are 2 6s are ಅಂದ್ರೆ c is equal to what 5/6 a b c ಗೊತ್ತಾಯ್ತು ಅದನ್ನ ಈ ಈಕ್ವೇಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ಇಂಟಿಗ್ರಾಂಡ್ ಕರೆಸ್ಪಾಂಡಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಇದೆಲ್ಲ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ 5x divided by so x plus 1 into x plus 2 into x minus 2 okay
So what is A? A is 5 by 3. Andre 5 divided by, so 3 into x plus 1. So next B is minus 5 divided by 2 into x plus 2 plus C is 5 by 6 into what? X minus 2. Okay. So ಇವಾಗ ಇಂಟಿಗ್ರಾಂಡ್ ಅನ್ನು, ಸೊ ನ್ಯೂ ಇಂಟಿಗ್ರಾಂಡ್ ಅಂದ್ರೆ ಈ ಇಂಟಿಗ್ರಾಂಡ್ ಅನ್ನ ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ. ಓಕೆ. ಸೊ given integration, so this integrand can also be written as what? So 5 divided by 3 into x plus 1. So minus 5 divided by 2 into what? X plus 2 plus 5 divided by 6 into x minus 2. So into whole dx. Into whole dx. According to property of integrations, so this is 5 by 3 into integration of 1 over x plus 1 into dx minus 5 by 2 is constant into integration of 1 over x plus 2 into dx. So here 5 by 6 is constant, integration of 1 over x minus 2 into dx. Okay. So integration of 1 over x plus 1 is log of modulus of what? So log of modulus of x plus 1. So minus 5 by 2 into, so log of modulus of x plus 2 plus 5 by 6 into, so log of modulus of x minus 2 plus integration constant. This completes. So this is the primitive of this given functions. Okay. Are clear? So ಇದರ ಮೇಲೆ ಒಂದು ಎರಡು ಪ್ರಾಬ್ಲಮ್ಸ್ ಕೊಡ್ತೀನಿ ಇದೇ ಟೈಪ್ ಮೇಲೆ. ಸೊ ಹೋಮ್ ವರ್ಕ್ ನಿಮಗೆ ಅದರ ಮೇಲೆ ಹೋಮ್ ವರ್ಕ್ ಪ್ರಾಬ್ಲಮ್ಸ್ ಅನ್ನು ವರ್ಕೌಟ್ ಮಾಡಿ. ಸೊ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ ಕ್ಲಿಯರ್ ಆಗಿ. ಒಂದೆರಡು ಹೋಮ್ ವರ್ಕ್ ಸಾಲ್ವ್ ಮಾಡಿದ್ರೆ ಓನ್ ಆಗಿ ಇನ್ನು ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ.